ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಹೇಗಿದ್ದೀರಾ? ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಒಂದು ಬಿಡುಗಡೆ ಸಂದರ್ಭದಲ್ಲಿ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಈ ಒಂದು ಗುಡ್ ನ್ಯೂಸ್ ನಿಮ್ಗೆ ಎಲ್ಲರಿಗೂ ಕೂಡ ಖುಷಿ ನೀಡುತ್ತೆ. ಮತ್ತು ರೇಷನ್ ಕಾರ್ಡ್ ಇರೋರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಸಾಕಷ್ಟು ಜನ ಈ ಒಂದು ಅಪ್ಡೇಟ್ಗೆ ವೆಯ್ಟ್ ಮಾಡ್ತಿದ್ರಿ. ಫೈನಲಿ ನೀವು ಕಾಯ್ತಿರೋಂಥ ಒಂದು ಅಪ್ಡೇಟ್ ಇವತ್ತು ಬಂದಿದೆ. ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ, ಒಂದು ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಎರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ವಿಡಿಯೋನ ಮಧ್ಯೆ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ಕ್ಲಿಯರ್ ಆಗಿ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರಾ. 15ನೇ ಕಂತಿ ಹಣ ನಿಮ್ಮ ಎಲ್ಲರ ಖಾತೆಗೂ ಕೂಡ ಬಂದು ಜಮೆ ಆಗಿದೆ. ಇವಾಗ 16ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ. ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಗುಡ್ ನ್ಯೂಸ್ ಏನಪ್ಪ ಕೊಟ್ಟಿರೋದು ಅಂತಲೂ ಕೂಡ ನೀವು ಕೇಳ್ಬೋದಾಗಿರುತ್ತೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಮಹಿಳೆಯರಿಗೆ ಮಾತ್ರ ಅಲ್ಲ, ಮಂಗಳಮುಖಿಯರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಅವ್ರ ಖಾತೆಗೆ ಹಾಕೊಡ್ತಾ ಇದ್ದಾರೆ. ಇದ್ರ ಸಂಬಂಧವಾಗಿ ಒಂದು ಆಗಸ್ಟಲ್ಲಿ ಒಂದು ಅಪ್ಲಿಕೇಶನ್ ಕರೆದಿದ್ರು. ಅಲ್ಲಿ ಸಾಕಷ್ಟು ಜನ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ರು ಮಂಗಳಮುಖಿಯರು. ಅವ್ರಿಗೆ ಈ ತಿಂಗಳಿಂದ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನೂ ಕೂಡ ಬರ್ತಿದೆ. ಮತ್ತೆ ಇಲ್ಲಿ ಕೆಲವು ಗೃಹಲಕ್ಷ್ಮಿಯರನ್ನ ಏನು ಮಾಡ್ತಾ ಇರ ಅಂದರೆ ವಿಧಾನಸೌಧಕ್ಕೆ ಕರ್ಕೊ ಹೋಗ್ತಾ ಇರ. ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ನಿಮ್ಮ ಖಾತೆಗೆ ಒಂದು ಜಮೆ ಆಗುತ್ತೆ, ಮತ್ತೆ ಮಹಿಳೆಯರಿಂದ ಫೀಡ್ಬ್ಯಾಕ್ ತಗೋತಾ ಇರ. ಮಹಿಳೆಯರನ್ನೆಲ್ಲರನ್ನು ಕೂಡ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಕೆಲವು ಫೀಡ್ಬ್ಯಾಕು ಮತ್ತು ಕೆಲವು ಚರ್ಚೆಗಳು ನಡೆಯುತ್ತೆ. ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಚೇಂಜಸ್ ಮಾಡಬೇಕಾ, ಅಥವಾ ಏನಾದರೂ ಒಂದು ಫೀಡ್ಬ್ಯಾಕು ಮಹಿಳೆಯರಿಂದ ತಗೋತಾರ, ಏನೇನಾಗುತ್ತೆ ಅದರೆಲ್ಲ ಬಗ್ಗೆ ಏನು ಕೂಡ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬರುತ್ತೆ ಮುಂಬರೋ ದಿನಗಳಲ್ಲಿ, ಆವಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಈ ರೀತಿ ಇದೆ ಒಂದು ಅಪ್ಡೇಟು. ಮತ್ತು ಗೃಹಲಕ್ಷ್ಮಿ ಯೋಜನೆ ನೀವೇನು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರಲ್ಲ, 16ನೇ ಕಂತಿ ಹಣಕ್ಕೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು. ಯಾರಿಗಾಗಲೇ 15ನೇ ಕಂತಿ ಹಣ ಬಂದು ಜಮೆ ಆಗಿದೆ, 16ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ಹೇಳಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು ನಾವು ಖಂಡಿತವಾಗ್ಲೂ 5 ವರ್ಷನೂ ಕೂಡ ಕೊಡ್ತೀವಿ, ಇದನ್ನು ನಾವು ನಿಲ್ಸೋಕೆ ಹೋಗಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಏನು 2,000 ರೂಪಾಯಿ ಬರಬೇಕಾಗಿದೆಯಲ್ಲ, ಪ್ರತಿ ತಿಂಗಳು ಕೂಡ ಬರುತ್ತೆ. ಈ 16ನೇ ಕಂತಿ ಹಣನೂ ಕೂಡ ಆದಷ್ಟು ಶೀಘ್ರವಾಗಿ ಮಹಿಳೆಯರ ಖಾತೆಗೆ ಒಂದು ಜಮೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಒಂದು ರೇಷನ್ ಕಾರ್ಡ್ ಇರೋರಿಗೆ ಒಂದು ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು. ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ಮತ್ತು ಸಾಕಷ್ಟು ಜನ ಈ ಒಂದು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಈ ಒಂದು ಕಮೆಂಟ್ ಹಾಕಿ ನಿಮ್ಮ ಡೌಟ್ಗಳನ್ನ ಕೇಳ್ತಿದ್ರಿ. ರೇಷನ್ ಕಾರ್ಡ್ ಇರೋರು ಈ ಒಂದು ಅಪ್ಡೇಟ್ನ ಯಾವಾಗ ಬಿಡ್ತಾರೆ ಸರ್ಕಾರದವರು, ಬಿಟ್ಟಾಗ ಹೇಳಿ ಅಂತ. ಅದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರ್ಬೋದು, ಮತ್ತು ಈ ಒಂದು ಅಪ್ಡೇಟ್ ನಿಮಗೆ ಯೂಸ್ ಆಗದೆ ಇರ್ಬೋದು. ಈ ಒಂದು ಅಪ್ಡೇಟ್ಗಾಗಿ ಸಾಕಷ್ಟು ಜನ ಒಂದು 2-3 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೆ ರೇಷನ್ ಕಾರ್ಡ್ ಇರೋರಿಗೆ ಯೂಸ್ ಆಗುತ್ತೆ. ಇಲ್ಲಿ ನಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಹತ್ರನೂ ಕೂಡ ಆಲ್ಮೋಸ್ಟು. ಆದರೆ ರೇಷನ್ ಕಾರ್ಡ್ ಇರೋರ ಹತ್ರಲ್ಲಿ ಏನು ಸಮಸ್ಯೆ ಅಂದರೆ, ಅವರು ಒಂದು ನೇಮ್ ತಪ್ಪಾಗ್ಬಿಟ್ಟಿರುತ್ತೆ, ಅಥವಾ ಅವ್ರದ್ದು ರೇಷನ್ ಡಿಪೋನ ಚೇಂಜ್ ಮಾಡಬೇಕಾಗಿರುತ್ತೆ. ಈ ಒಂದು ಎಡಿಟಿಂಗ್ ಎಲ್ಲ ಕೂಡ ಮಾಡಬೇಕಾಗಿರುತ್ತೆ. ಎಡಿಟಿಂಗ್ 24/7 ಓಪನ್ ಇರಲ್ಲ. ಅವ್ರು ಟೈಮ್ ಕೊಟ್ಟಾಗ ಮಾತ್ರ ನೀವು ಎಡಿಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇವಾಗ ನಿಮಗೆ ಆ ಒಂದು ಟೈಮ್ ಬಂದಿದೆ. ಇವಾಗ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಎಲ್ಲ ಆಕ್ಟಿವೇಟ್ ಆಗಿದೆ. ಇದು ನಿಮಗೆ ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ಓಪನ್ ಇರುತ್ತೆ. ಅಷ್ಟರೊಳಗಡೆ ನಿಮ್ದು ಏನಾದರೂ ಒಂದು ತಪ್ಪಾಗಿದೆ ಅಥವಾ ಏನಾದರೂ ಒಂದು ಕರೆಕ್ಷನ್ ಮಾಡಿಸ್ಕೋಬೇಕು ಅಂದರೆ ರೇಷನ್ ಕಾರ್ಡಲ್ಲಿ ಅದನ್ನ ತಿದ್ದುಪಡಿನ ಮಾಡ್ಕೋಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.